ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇಲ್ಲಿ ಪ್ರೊಬೇಷನರಿ ಇಂಜಿನಿಯರ್ಸ್ ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಎಷ್ಟು ಪೋಸ್ಟ್ಗಳು ಕರೆದಿದ್ದಾರೆ, ಯಾರು ಎಲಿಜಿಬಲ್ ಇದ್ದೀರಾ, ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು, ಎಲ್ಲದರ ಮಾಹಿತಿಯನ್ನು ಪಡಿತಾ ಹೋಗೋಣ ಇನ್ನು ಕೆಲವೇ 2-3 ನಿಮಿಷದಲ್ಲಿ. ನಿಮಗೆ ಈ ಉದ್ಯೋಗ ಮಾಹಿತಿಯನ್ನು ತರ್ತಾ ಇರೋದು ಐ ಎಮ್ ಫಾರ್ ಕೆರಿಯರ್ ಚಾನಲಿಂದ. ಈ ಐ ಎಮ್ ಫಾರ್ ಕೆರಿಯರ್ ಚಾನಲಿನ ಸ್ಲೋಗನ್ನು ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಇದ್ದರೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅಡ್ವಾಂಟೇಜ್ ಏನು ಗೊತ್ತಾ, ನಿರಂತರವಾಗಿ ಉದ್ಯೋಗ ಮಾಹಿತಿಗಳು ಸಿಗ್ತಲೇ ಹೋಗುತ್ತೆ. ಬಹಳ ಮುಖ್ಯವಾಗಿ ಈ ವಿಚಾರವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಕನ್ನಡದಲ್ಲಿ ಮಾಹಿತಿ ಸಿಗ್ತಾ ಇರೋವಂಥ ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಪೋಸ್ಟ್ಗಳು ಎಷ್ಟಿದೆ ಅಂತ ನೋಡೋದಾದರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರೊಬೇಷನರಿ ಇಂಜಿನಿಯರ್ಸ್ಗಳಿಗೆ 340 ಪೋಸ್ಟ್ಗಳಿದೆ. ಯಾರು ಬೇಕಾದರೂ ಅರ್ಜಿ ಸಲ್ಲಿಸ್ಬೋದಾ ಅಥವಾ ಯಾರು ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸಂಬಳಕ್ಕೆ ಬಂದಾಗ ವರ್ಷಕ್ಕೆ 13 ಲಕ್ಷ CTC ಅಂತಾರೆ. ಸಂಬಳ ವರ್ಷಕ್ಕೆ 13 ಲಕ್ಷ ಅಂದರೆ ತಿಂಗಳಿಗೆ ಲಕ್ಷದ ಮೇಲೆಯೇ ಆಯಿತು. ಇದೊಂದು ಉತ್ತಮವಾದಂತಹ ಸಂಬಳ ಇರುವಂತಹ ಒಂದು ಉದ್ಯೋಗ ಆಗಿದೆ. ಲಾಸ್ಟ್ ಡೇಟ್ ಇವರು 14 ನವೆಂಬರ್ 2025 ಅಂತ ಕೊಟ್ಟಿದ್ದಾರೆ. ಅಷ್ಟರ ಒಳಗೆ ಯಾರ್ಯಾರು ಅರ್ಹ ಇರ್ತೀರಿ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. 4 ರೀತಿಯಾಗಿ ಇಲ್ಲಿ ವಿಭಾಗಗಳನ್ನು ಮಾಡಿದ್ದಾರೆ. ಈ 340 ಪೋಸ್ಟ್ಗಳೇನಿದೆ ಅದನ್ನು 4 ವಿಭಾಗಗಳಿಗೆ ಹಂಚಿದ್ದಾರೆ. ಅದು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಎಲೆಕ್ಟ್ರಾನಿಕ್ಸ್ಗೆ 175 ಪೋಸ್ಟ್ಗಳಿದೆ. ಎಲೆಕ್ಟ್ರಾನಿಕ್ಸ್ ಅಂತಂದರೆ ಇದು ಪ್ರೊಬೇಷನರಿ ಇಂಜಿನಿಯರ್ಸ್ ಆಗಿರೋದ್ರಿಂದ ಇಂಜಿನಿಯರ್ಸ್ಗಳು ಮಾತ್ರ ಅರ್ಹರಾಗಿರ್ತಾರೆ ಅಪ್ಲೈ ಮಾಡೋದಕ್ಕೆ. ಸೊ ಯಾರ್ಯಾರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗಳಿರ್ತೀರಿ ನಿಮಗೆ 175 ಪೋಸ್ಟ್ಗಳಿದೆ ಕಾಂಪೀಟ್ ಮಾಡೋಕ್ಕೆ ಸಿಗೋದಕ್ಕೆ. ಮೆಕ್ಯಾನಿಕಲ್ನವ್ರಿಗೆ 109 ಪೋಸ್ಟ್ ರಿಸರ್ವ್ ಮಾಡಿದ್ದಾರೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು ಯು ಕ್ಯಾನ್ ಥಿಂಕ್ ಆಫ್ ದಿಸ್ ಜಾಬ್. ಕಂಪ್ಯೂಟರ್ ಸೈನ್ಸ್ನವ್ರಿಗೆ 42 ಜಾಬ್ಸ್ ಪೋಸ್ಟ್ಗಳಿದೆ ಅಂತ ಅವರು ಹೇಳಿದ್ದಾರೆ. ಸೊ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಇದ್ದೀರಿ ಥಿಂಕ್ ಅಬೌಟ್ ಇಟ್. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳಿಗೆ 14 ಪೋಸ್ಟ್ ರಿಸರ್ವ್ ಆಗಿದೆ ಅಂತಿದ್ದಾರೆ. ಸೊ ಇಟ್ಸ್ ಎ ಗುಡ್ ಸೈನ್. ಟೋಟಲಿ 340 ಪೋಸ್ಟ್ಗಳಿದೆ ಫಾರ್ ಇಂಜಿನಿಯರ್ಸ್. ವಯಸ್ಸಿಗೆ ಬಂದಾಗ 25 ವರ್ಷ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವರಿಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಸರ್ಕಾರದ ನಿಯಮದಂತೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ನು SC ST OBC ಮತ್ತಿತರರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ತಿಳಿಸ್ತಿದ್ದಾರೆ. ಈ ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಅಂದರೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಇರುತ್ತೆ. ಇಲ್ಲಿ ಟೋಟಲ್ 125 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 100 ಟೆಕ್ನಿಕಲ್ ಕ್ವಶನ್ಸ್ ಇರುತ್ತೆ. ಇನ್ನು 25 ಆಪ್ಟಿಟ್ಯೂಡು ಮತ್ತು ರೀಸನಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಅವರು ಅಕ್ರಾಸ್ ಇಂಡಿಯಾ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಈ 4 ಕಡೆ ಅವರು ಟೆಸ್ಟ್ ಸೆಂಟರ್ಸ್ಗಳನ್ನು ಇಟ್ಟಿದ್ದಾರೆ. ಕಡೆಯದಾಗಿ ನಿಮಗೆ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ ಎಲ್ಲ ಬೇಕಾಗತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲೆಲ್ಲವನ್ನು ನೀಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತೇ ಇದೆ ನಿಮಗೆ. ಈ ಲಿಂಕ್ ಮುಖೇನ ವಿಡಿಯೋ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಟೈಟಲ್ಸ್ ಆದಮೇಲೆ ಮೋರ್ ಅನ್ನೋ ಪದ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲವನ್ನು ತಾವು ತಮ್ಮಲ್ಲಿ ಕೇಳೋದು ಇಷ್ಟೇ. ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಕನಿಷ್ಠ 2 ಬಾರಿನಾದರೂ ಅಡ್ವರ್ಟೈಸ್ಮೆಂಟ್ ಓದಿ ಅರ್ಥ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೀಜರ್ಸ್ಗಳು ಅರ್ಥ ಮಾಡ್ಕೊಳ್ಳಿ, ಸಂಬಳದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಹಾಗೂ ಬಹಳ ಮುಖ್ಯವಾಗಿ ನೀವು ಅಪ್ಲಿಕೇಶನ್ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಯಾವ ಪ್ರೊಸೀಜರ್ನ ಅಡಾಪ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಇದೆಲ್ಲ ಮಾಹಿತಿಯನ್ನು ನಿಮಗೆ ಐ ಎಮ್ ಫಾರ್ ಕೆರಿಯರ್ ಚಾನಲಿಂದ ಸಿಗ್ತಾ ಇದೆ. ಈ ಐ ಎಮ್ ಫಾರ್ ಕೆರಿಯರ್ ಚಾನಲ್ದು ಸ್ಲೋಗನ್ ನಾನು ಹೇಳಿದೆ ಆಲ್ರೆಡಿ, ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿರಂತರವಾಗಿ ಉದ್ಯೋಗ ಮಾಹಿತಿಯನ್ನು ಪಡಿತಲೇ ಹೋಗ್ತೀರಿ. ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೂ ಒಂದು ಲೈಕ್ ಬಟನ್ ಕೊಡಿ. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.